ಎಲ್ಲರಿಗೆ ಪ್ರೇಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರೇರೆ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸ್ತಾ ಇದ್ದೇನೆ ಪ್ರೇರೆ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರೇರೆ, ವಾಕ್ಯನ ಓದ್ಕೊಂಡಿದ್ರ ಪ್ರೇರೆ. ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಅದರ ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ದಾರೆ ಪ್ರೇರೆ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ. ಕೀರ್ತನೆಗಳು 1ನೇ ಅಧ್ಯಾಯ 6ನೇ ವಚನ. ಯೆಹೋವನು ನೀತಿವಂತರ ಮಾರ್ಗವನ್ನು ಲಕ್ಷಿಸುವನು. ಹಲ್ಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರರೇ, ಮುಂಜಾನೆ ಸಮಯ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಅದರ ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ರು ಪ್ರೇರೆ. ಈ ದೇವರು ನಮ್ಗೆ ಎಷ್ಟು ಒಳ್ಳೆ ರೀತಿಯಾಗಿ ಮಾತಾಡ್ತಿದ್ರು ಪ್ರೇರೆ. ಯೆಹೋವನು ನೀತಿವಂತರ ಮಾರ್ಗವನ್ನು ಲಕ್ಷಿಸುವನು. ಹಲ್ಲೆಲೂಯ. ದೇವರು ನೀತಿವಂತರ ಮಾರ್ಗಗಳೆಲ್ಲ ದೇವರು ನೋಡುವಂತರಾಗಿದ್ದಾರೆ ಪ್ರಿಯ. ಹಲ್ಲೆಲೂಯ. ಮುಂಜಾನೆ ಸಮಯದಲ್ಲಿ ದೇವರ ದೃಷ್ಟಿಯಲ್ಲಿ ನಾವು ನೀತಿವಂತರಾಗಿ ಒಳ್ಳೆ ಮಕ್ಕಳಾಗಿ ಜೀವಿಸುವಂತರಾಗಿರ್ಬೇಕು ಪ್ರಿಯ. ನಮ್ಮ ಮಾರ್ಗಗಳೆಲ್ಲ ಆತನು ನೋಡುವಂತ ದೇವರು. ಹಲ್ಲೆಲೂಯ. ಪ್ರಿಯ, ನಮ್ಮ ಜೀವಿತದಲ್ಲಿ ಕೆಲವು ಸಮಸ್ಯೆಗಳು, ಕೆಲವು ಹೋರಾಟಗಳು ಎದುರಾದಾಗ ನಾವು ದೇವರನ್ನು ಬಿಟ್ಟು ನಾವು ಸೈತಾನ್ ಶೋಧನೆಗೆ ಒಳ ಹೋಗಿ ಜೀವಿಸ್ತೀವಿ ಪ್ರಿಯೆ. ಆದರೆ ಅಂಥ ಪರಿಸ್ಥಿತಿಯಲ್ಲೂ ಸಹ ನಾವು ದೇವರಲ್ಲಿ ನಂಬಿಕೆ ಉಳ್ಳ ಮಕ್ಕಳಾಗಿರ್ಬೇಕು, ನೀತಿವಂತರಾಗಿ ಜೀವಿಸ್ಬೇಕು. ನಮ್ಗೆಲ್ಲಾ ವಿಷಯ ದೇವರೊಬ್ಬನೇ ನಮಗೆ ಸಹಾಯಕನು, ಆತನೇ ನಮಗೆ ರಕ್ಷಿಸುವಂತ ದೇವರು, ಆತನ ಮಾರ್ಗಗಳೆಲ್ಲ ನೋಡುವಂತ ದೇವರು, ನಮ್ಮ ಆಲೋಚನೆ ಎಲ್ಲ ಬಲ್ಲಂತ ದೇವರು ಆತನೆಂಬುದಾಗಿ ನಾವು ತಿಳ್ಕೊಂಡು ಯಾವಾಗ್ಲೂ ಎಂಥ ಪರಿಸ್ಥಿತಿಯಲ್ಲಿ ಸಹ ನಾವು ನೀತಿವಂತರಾಗಿ ಆತನಿಗೆ ಮೆಚ್ಚುಗೆ ಆಗಿರೋ ಕಾರ್ಯಗಳೆಲ್ಲ ಮಾಡುವಂತರಾಗಿರ್ಬೇಕು ಪ್ರಿಯೆ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದಲ್ಲಿ ನೋಡ್ಬೇಕಾದ್ರೆ ಪ್ರಿಯೆ, ನಾವು ನಮ್ಮ ತಂದೆಯ ಯೆಹೋವ ದೇವರನ್ನು ನಾವು ಆತನ ಆಜ್ಞೆಗಳೆಲ್ಲ ಕೈಕೊಂಡು ಆತನಿಗೆ ವಿಧೇಯರಾಗಿ ಜೀವಿಸುವಾಗ ದೇವರು ನಮಗೆ ಎಲ್ಲಾ ವಿಷಯದಲ್ಲಿ ಆತನ ಉನ್ನತ ಸ್ಥಾನದಲ್ಲಿ ಇಡುವಂತ ದೇವರು. ಪ್ರತಿಯೊಂದು ವಿಷಯದಲ್ಲಿ ಆತ ನಮಗೆ ಆಶೀರ್ವದಿಸುವಂತ ದೇವರು ಪ್ರಿಯ. ಹಲ್ಲೆಲೂಯ. ಈ ಮುಂಜಾನೆ ಸಮಯದಲ್ಲಿ ನಾವು ಮಾಡುವುದೇನೆಂದ್ರೆ ಪ್ರಿಯ, ನಾವು ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿ ಜೀವಿಸೋಣ. ನಮ್ಮ ಮಾರ್ಗಗಳೆಲ್ಲ ಆತನು ಎಲ್ಲಾ ವಿಷಯ ಅದನ್ನು ತಿಳಿಯುವಂತ ದೇವರು, ನಮಗೆ ಒಳ್ಳೆ ಮಾರ್ಗದಲ್ಲಿ ನಡೆಸುವಂತ ದೇವ್ರು ಪ್ರಿಯ. ಹಲ್ಲೆಲೂಯ. ನಾವು ಕೆಟ್ಟದನ್ನು ಬಿಟ್ಟು ಒಳ್ಳೆ ಮಾರ್ಗದಲ್ಲಿ ನಡೆಯುವಾಗ ದೇವರು ನಮ್ಮ ಪ್ರತಿಯೊಂದು ಬರುವ ಶೋಧನೆ, ಸಮಸ್ಯೆಗಳು, ಹೋರಾಟಗಳು ಎಷ್ಟೇ ಇರಲಿ ಪ್ರಿಯ, ಎಲ್ಲರಿಂದ ತಪ್ಪಿಸಿ ದೇವರು ನಮಗೆ ರಕ್ಷಿಸುವಂತ ದೇವರು ಪ್ರಿಯ. ಹಲ್ಲೆಲೂಯ. ಈ ಮುಂಜಾನೆ ಸಮಯದಲ್ಲಿ ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಡ್ರಿ. ಪ್ರತಿಯೊಂದು ವಿಷಯದಲ್ಲಿ ದೇವ್ರು ನಮ್ಮ ಜೊತೆಲಿದ್ದು ಆತ ನಮ್ಮ ಕಾಯ್ದು ಕಾಪಾಡುವಂತ ದೇವ್ರ ಪ್ರಿಯ. ಆಮೇನ್. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ ಪರಿಶುದ್ಧನೇ ಅಪ್ಪ ತಂದೆ, ಸ್ತೋತ್ರವಾಗಲಿ ಸಹ. ಮುಂಜಾನೆ ಸಮಯ ತಂದೆ ಎಷ್ಟು ಜನರು ವಾಗ್ದಾನ ನೋಡ್ತಿರಪ್ಪ, ಈ ವಾಗ್ದಾನ ಅವರ ಜೀವಿತದಲ್ಲಿ ತಂದೆ ನೀವು ಅದ್ಭುತ ರೀತಿಯಾಗಿ ಪ್ರಭಾವ ವಾಗ್ದಾನ ಮುಖಾಂತರವಾಗಿ ಮಾತಾಡಿದಕ್ಕಾಗಿ ಸ್ತೋತ್ರ ಸಹ. ತಂದೆ ದೇವರು ಎಷ್ಟು ಜನರ ಕುಟುಂಬದಲ್ಲಿ ತಂದೆ ರೋಗದಲ್ಲಿದ್ದಂತ ಮಕ್ಕಳಿಗೆ ರೋಗದಿಂದ ಬಿಡುಗಡೆ ಮಾಡ್ರಪ್ಪ, ಸಮಸ್ಯೆಲಿದ್ದಂತ ಮಕ್ಕಳಿಗೆ ಸಮಸ್ಯೆಯಿಂದ ಬಿಡುಗಡೆ ಮಾಡ್ರಪ್ಪ. ತಂದೆ ದೇವರು ಯಾವ ವಿಷಯದಲ್ಲಿ ತಂದೆ ಶೋಧನೆಗೆ ಒಳಗೋಗಿಂತ ಪ್ರತಿಯೊಂದು ಅವರ ಜೀವಿತದಲ್ಲಿ ಕಷ್ಟದಲ್ಲಿದ್ದಂತ ಅವರ ಜೀವಿತ ಎಲ್ಲ ಪ್ರಭಾ ಬಿಡಿಸಿ ಈ ಮುಂಜಾನೆ ಸಮಯ ತಂದೆ ಅದ್ಭುತ ರೀತಿಯಾಗಿ ಪ್ರಭಾ ನೀವು ವಾಗ್ದಾನ ಮಾಡಿರಿ ತಂದೆ. ದೇವರು ನೀತಿವಂತರ ಮಾರ್ಗವನ್ನು ಲಕ್ಷಿಸುವಂತರ ಎಂಬುದಾಗಿ ಪ್ರಭಾ ಈ ವಾಗ್ದಾನ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ತಂದೆ ಪ್ರತಿಯೊಂದು ವಿಷಯದಲ್ಲಿ ತಂದೆ ನಮ್ಮ ಮಾರ್ಗಗಳೆಲ್ಲ ತಿಳಿಯುವಂತ ದೇವ್ರು, ನಮ್ಗೆ ಎಲ್ಲಾ ವಿಷಯದಲ್ಲಿ ತಂದೆ ನೀವು ನೋಡುವಂತ ದೇವ್ರು, ನಮ್ಮನ್ನು ಕಾಪಾಡುವಂತ ದೇವ್ರು ನೀವು ಇರುವಾಗ ಪ್ರಭಾ ಈ ಮುಂಜಾನೆ ಸಮಯ ತಂದೆ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದೆ ಈ ವಾಗ್ದಾನ ಆಶೀರ್ವಾದಕರವಾಗಿ ಜೀವಿಸುವಂತೆ ತಂದೆ ನೀವು ಮಾರ್ಪಡಿಸಿ ನಿಮ್ಮ ಕೃಪೆಯಿಂದ ನಡೆಸುವಂತ ದೇವ್ರ ಪ್ರಭಾ. ಎಷ್ಟು ಜನರು ಕಮೆಂಟ್ಗಳ ಮೂಲಕವಾಗಿ ರಿಕ್ವೆಸ್ಟ್ ತಿಳಿಸುವಂತ ಪ್ರತಿಯೊಬ್ಬರ ಮಕ್ಕಳ ಜೀವಿತದಲ್ಲಿ ತಂದೆ ಎಲ್ಲಾ ವಿಷಯ ತಂದೆ ಅವ್ರ ರಿಕ್ವೆಸ್ಟ್ಗಳು ಯಾವ ರೀತಿಯಾಗಿ ಪ್ರಭಾ ಕಳಿಸಿದ್ರು ಪ್ರಭಾ, ಅವರ ಜೀವಿತದಲ್ಲಿದ್ದಂತ ಪ್ರತಿಯೊಂದು ಸಮಸ್ಯೆಗಳಿಂದ ಪ್ರಭಾ ಈ ಮುಂಜಾನೆ ಸಮಯದಲ್ಲಿ ಈಗಳಿಗಿನ ಈ ನಿಮಿಷದಲ್ಲಿ ಪ್ರಭಾ ನಿಮ್ಮ ಪರಿಶುದ್ಧವಾದ ವಾಕ್ಯಗಳ ಮುಖಾಂತರವಾಗಿ ತಂದಿ ಎಲ್ಲಾ ಸಮಸ್ಯೆಯಿಂದ ಬಿಡುಗಡೆ ಮಾಡತ್ತೆ ತಂದೆ ಯೇಸು ನಾಮದಲ್ಲಿ. ಅವನು ಪ್ರಭಾ ನಿನ್ನ ನಾಮದಲ್ಲಿ ಬಲೆದಪ್ಪ, ಶಕ್ತಿದ ತಂದೆ ದೇವ್ರೆ ಈ ವಾಗ್ದಾನ ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ಕೇಳ್ತಾರಪ್ಪ, ಪ್ರತಿಯೊಬ್ಬರ ಜೀವಿತದಲ್ಲಿ ಎಲ್ಲಾ ರೀತಿ ಆಶ್ವಾಸ ಬಲಪಡಿಸ್ತೀರಿ ಅಂತೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಪ್ರಿಯರೇ, ಎಷ್ಟು ಜನರು ವಾಗ್ದಾನ ಕೇಳಿ ಆತ್ಮ ಬಲ ಹೊಂದ್ಕೊಂಡು ಸಂತೋಷವುಳ್ಳರಾಗಿದ್ರು ಪ್ರಿಯರೇ. ಈ ವಾಗ್ದಾನ ಅನೇಕರಿಗೆ ಶೇರ್ ಮಾಡ್ರಿ ಮತ್ತು ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸ್ರಿ. ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗಲೂ ಪ್ರಾರ್ಥನೆ ಮಾಡುವಂತ ಇರ್ತೀವಿ ಪ್ರಿಯರೇ. ಮತ್ತು ಹೊಸೊಬ್ರು
ಯಾರಾದರೂ ಚಾನಲ್ ನೋಡೋದಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೆ ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸ್ರಿ. ಪ್ರತಿದಿನ ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ಮುಖಾಂತರವಾಗಿ ಮಾತಾಡುವಂಥ ದೇವ್ರು ಪ್ರಿಯರೇ. ಆಮೇನ್. ಗಾಡ್ ಬ್ಲೆಸ್ ಯು.